ಬ್ಯಾಂಗ್ಳೂರ್ ಅಂತಿದ್ದಂಗೆ ಯಾವುದೇ ಊರಿಂದ ಯಾರೇ ಬಂದಿರಲಿ ಅಥವಾ ಬ್ಯಾಂಗ್ಳೂರ್ನಲ್ಲೇ ಬದುಕ್ತಿರೋರ್ಗೆ ಆಗಿರ್ಲಿ ಎಲ್ರಿಗೂ ಮೊದಲು ಇಷ್ಟ ಆಗೋದು ಅಂದ್ರೆ ಬ್ಯಾಂಗ್ಳೂರ್ ವೆದರ್. ಎಕ್ಸ್ಟ್ರೀಮ್ ಹೀಟು ಆಗಲ್ಲ, ಎಕ್ಸ್ಟ್ರೀಮ್ ಕೋಲ್ಡು ಆಗಲ್ಲ. ಆದ್ರೆ ಇವಾಗ ಏನಾಗಿದೆಯಪ್ಪ ಅಂದ್ರೆ ಅಂತ ವೆದರೇ ನಮ್ಮನ್ನ ಯಾಮರಿಸ್ತಾ ಇದೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಚಳಿ ಆಗುತ್ತೋ, ಯಾವಾಗ ಸೆಕೆ ಆಗುತ್ತೋ, ಏನು ಅರ್ಥ ಆಗ್ತಿಲ್ಲ. ಸೊ ಈ ತರ ಆದಾಗ ಕೆಮ್ಮು ಬರೋದು, ಶೀತ ಆಗೋದು, ನೆಗಡಿ ಆಗೋದು, ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾವು ಒಂದು ಒಳ್ಳೆ ರೆಸಿಪಿ ತಗೊಂಡ್ಬಂದಿದೀವಿ. ನಿಮ್ಗೆ ಕೆಮ್ಮಿರ್ಲಿ, ಶೀತ ಆಗ್ಲಿ, ಏನೇ ಆದ್ರೂ ಈ ಒಂದು ರಸಂನ ಮಾಡ್ಕೊಂಡು ತಿನ್ನೋಡಿ, ಎಲ್ಲ ಹಂಗೆ ಮಾಯ ಆಗೋಗ್ಬಿಡತ್ತೆ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಮೊದಲಿಗೆ ಇಲ್ಲಿ ನಾವು ಬೀಜ ಬಿಡಿಸಿಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಇದೆ. ಇದಕ್ಕೆ 2 ಮೆಣಸಿನಕಾಯಿ, ಸ್ವಲ್ಪ ಮೆಣಸು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಪಿಂಚ್ ಇಂಗು, ಜೊತೆಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುಟ್ಕೊಳ್ಳೋಣ. ಸೊ ಈಗ ನಾವು ಹಾಕೊಂಡಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೀವಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಇಲ್ಲಿ ನಮ್ಮ ಹತ್ರ ತೊಗರಿಬೇಳೆ ಇದೆ. ತೊಗರಿಬೇಳೆನ ನಾವು ಕುಕ್ಕರಲ್ಲಿ ಒಂದು 2-3 ವಿಷಲ್ ಇಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೊಂಡು ಇಟ್ಕೊಂಡಿದೀವಿ. ಇದನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ಇಲ್ಲಿ ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಒಂದೂವರೆ ಸ್ಪೂನ್ ಅಷ್ಟು ರಸಂ ಪೌಡರ್ನ ಹಾಕ್ಕೊಳ್ಳೋಣ. ಜೊತೆಯಲ್ಲಿ ಇಲ್ಲಿ ನಾವು ರುಬ್ಬಿಟ್ಟಿರುವಂತಹ ಪೇಸ್ಟ್ನ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ಈಗ ಪಾತ್ರೆಯಲ್ಲಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಟ್ಟಿದ್ದೀವಿ. ಇದು ಕಾಯ್ಲಿ. ಅಷ್ಟರಲ್ಲಿ ನಾವು ನಮ್ಮ ಮುಂದಿನ ಸೆಗ್ಮೆಂಟ್ಗೆ ಹೋಗೋಣ. ಇವತ್ತಿನ ಸ್ಪೈಸಿ ಸಮಾಚಾರದಲ್ಲಿ ನಾವು ಒಬ್ಬ ಇನ್ಸ್ಪೈರಿಂಗ್ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಡಿಯಾಲಿ ಬ್ರೇವರಿಗೆ ಅಂತ ಒಂದು ಅವಾರ್ಡ್ ಇದೆ. ಬ್ರೇವರಿ ತೋರಿಸಿರುವಂಥ ವ್ಯಕ್ತಿಗಳಿಗೆ, ಇಂಡಿಯನ್ ಸೋಲ್ಜರ್ಸ್ಗೆ ಪರಮ್ವೀರ್ ಚಕ್ರ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ಆದರೆ ಇವತ್ತು ನಾನು ಹೇಳ್ತಿರೋ ಕತೆ ಒಬ್ಬ 19 ವರ್ಷದ ಹುಡುಗನ ಬಗ್ಗೆ. 19 ವರ್ಷದ ಈ ಹುಡುಗನಿಗೆ ಪರಮ್ವೀರ್ ಚಕ್ರ ಯಾಕೆ ಕೊಟ್ಟರು? ಯಾರೀ ಹುಡುಗ? ಇವತ್ತಿನ ಈ ಕತೆ ನಡೀತಾ ಇರೋದು 1999ರಲ್ಲಿ. ಕಾರ್ಗಿಲ್ನ ಟೈಗರ್ ಹಿಲ್ ಅನ್ನೋ ಒಂದು ಜಾಗದಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿದೆ ಅನ್ನೋಂಥ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅಲ್ಲಿಗೆ 18 ಜನ ಸೋಲ್ಜರ್ಸ್ ಹೋಗ್ತಾರೆ. ಆ 18 ಜನ ಸೋಲ್ಜರ್ಸ್ ಅಂದ್ರೆ ಕಾರ್ಗಿಲ್ ಕ್ಲಿಫ್ ಹೇಗಿರುತ್ತೆ ಅಂದ್ರೆ ಈ ತರ ಸ್ಟ್ರೈಟ್ ಆಗಿರುತ್ತೆ. ರೋಪ್ ಹಾಕೊಂಡು ಹತ್ಬೇಕಾದ್ರೆ ಒಬ್ಬ 19 ವರ್ಷದ ಒಬ್ಬ ಹುಡುಗ ಹತ್ಬೇಕಾದ್ರೆ ಇನ್ನೊಂದು 60 ಅಡಿ ಇರುತ್ತೆ ಆ ಪೀಕ್ ರೀಚ್ ಆಗೋದಕ್ಕೆ. ಹಾಗೆ ರೋಪ್ ಹಾಕೊಂಡು ಹತ್ತಾ ಇರುವಂತ ಆ ಹುಡುಗನಿಗೆ 4 ಗುಂಡೇಟ್ಗಳು ಬೀಳುತ್ತೆ. ಆ 4 ಗುಂಡೇಟ್ಗಳು ಬಿದ್ರೂ ಆ 60 ಅಡಿ ಬೆಟ್ಟನ ಹತ್ಕೊಂಡು ಹೋಗಿ ಅಲ್ಲಿದ್ದಂತಹ ಒಂದು ಕ್ಯಾಂಪ್ನ, ಅಲ್ಲಿರುವಂತಹ ಎಲ್ಲಾ ಟೆರರಿಸ್ಟ್ನ ಈ ಒಬ್ಬ ಸೋಲ್ಜರ್ ಮಾತ್ರ ನಿಂತು ಸಾಯಿಸ್ತಾನೆ. ಇದಿಷ್ಟು ಮಾತ್ರ ಅಲ್ದಿರ ಅವರ ಮಿಕ್ಕಿದ್ದ ಸೋಲ್ಜರ್ಸ್ ಎಲ್ಲ ಆ ಬೆಟ್ಟದ ಟಾಪಿಗೆ ಬರೋ ಅಷ್ಟರಲ್ಲಿ ಆ ಟಾಪ್ ಇಂದ ಇನ್ನೊಂದು ಪಕ್ಕದಲ್ಲಿದ್ದಂತಹ ಇನ್ನೊಂದು ಟೆರರಿಸ್ಟ್ ಕ್ಯಾಂಪ್ಗೆ ಈ ಒಬ್ಬನೇ ಸೋಲ್ಜರ್ ನುಗ್ಗಿ ಅಲ್ಲಿದ್ದಂತಹ ಎಲ್ಲಾ ಟೆರರಿಸ್ಟ್ನು ಮಟ್ಟ ಹಾಕ್ತಾರೆ. ಮನ್ಸಿನ ತುಂಬಾ ದೇಶಭಕ್ತಿ ಇದ್ದಿದ್ದು ಈ ಸೋಲ್ಜರ್ಗೆ ಆ ಗುಂಡೇಟ್ಗಳ ನೋವು ಗೊತ್ತಾಗ್ಲಿಲ್ಲ. ಇಷ್ಟು ಬ್ರೇವರಿ ತೋರಿಸಿರುವಂತ ಈ ಸೋಲ್ಜರ್ ಹೆಸರು ಯೋಗೇಂದರ್ ಸಿಂಗ್ ಯಾದವ್. ನೋಡಿದ್ರಲ್ಲ, ಒಬ್ಬ 19 ವರ್ಷದ ಹುಡುಗ ಅಷ್ಟು ದೊಡ್ಡ ಸಾಹಸನ ಮಾಡಿ ನಿಲ್ತಾನೆ ಅಂದ್ರೆ ಅವನ ಮನಸ್ಸಲ್ಲಿದ್ದಂತಹ ದೇಶಭಕ್ತಿನೇ ಇದಕ್ಕೆಲ್ಲ ಕಾರಣ. ಇವರು 26 ವರ್ಷಗಳ ಸರ್ವಿಸ್ನ ನಂತರ ಡಿಸೆಂಬರ್ 2021ನಲ್ಲಿ ರಿಟೈರ್ಮೆಂಟ್ ತಗೊಂತಾರೆ. ಈಗ ನಾವಿಲ್ಲಿ ಕಾಯಕ್ಕಿಟ್ಟಿದ್ದಂತಹ ರಸಂ ರೆಡಿ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು, ತುಪ್ಪಕ್ಕಾದ್ಮೇಲೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ.
ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೊತೆಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಇದನ್ನ ನಮ್ಮ ರಸಮ್ಗೆ ಹಾಕೋಣ. ಸೊ ಈಗ ಇಲ್ಲಿ ರೆಡಿ ಆಗಿರುವಂತ ರಸಮ್ಗೆ 1 ಕೈ ಫುಲ್ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸೊ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಬೆಟ್ಟದ ನೆಲ್ಲಿಕಾಯಿ ಇಟ್ಕೊಂಡು ಒಂದು ರಸಮ್ನ ಮಾಡಿದ್ವಿ ಅಂತ. ನಾವಿಲ್ಲಿ ಯೂಸ್ ಮಾಡಿರುವಂಥ ರಸಮ್ ಪೌಡರ್ ಹೋಮ್ ಮೇಡ್ ರಸಮ್ ಪೌಡರ್. ಈ ರಸಮ್ ಪೌಡರ್ ಮಾಡೋದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದೀವಿ ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಅದನ್ನ ಬಿಟ್ಟು ನಿಮಗೆ ರಸಮ್ ಪೌಡರ್ದೇ ಒಂದು ಡೀಟೇಲ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅದರದ್ದು ಒಂದು ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡುಗೆನ ತಗೊಂಡು ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.